ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ಇಲ್ಲ ನಿಮ್ಮಣ್ಣ ನನ್ನ ಶೀಲವನ್ನು ಹಾಳು ಮಾಡಿ ಬಿಡ್ತಾ ಇದ್ದ ಸ್ವಾಮಿ. ನನ್ನ ಶೀಲವನ್ನು ನಾನು ನಿನ್ನನ್ನು ಶೀಲವನ್ನು ಕೆಡಿಸಲು ಬಂದೆನಾ? ತಮ್ಮ ಅದು ಏನೆಂದರೆ ಅಣ್ಣ, ಅದು ಇದು ನಾನೇ ನನ್ನ ಕಣ್ಣಾರೆ ಸರೋಜವನ್ನು ಹಪ್ಪಿಕೊಂಡಿದ್ದು ನಿಂತಿದ್ದು ನೋಡಿದ ಮೇಲೆ ಇದಕ್ಕೆ ಏನು ಉತ್ತರ ನೀಡ್ತೀಯ ಅಣ್ಣ? ತಮ್ಮ, ನೀನು ಕಣ್ಣಾರ ಕಂಡಿದ್ದು ನಿಜ. ಆದರೆ ಈ ನಿನ್ನ ಅಣ್ಣನ ಮನಸ್ಸು ಹೃದಯ ಎಂತದು ಎಂಬುದು ನಿನಗೆ ನಂಬಿಕೆ ಇಲ್ಲವೇ? ಅಣ್ಣ, ಈಗಿನ ಜಗತ್ತಿನಲ್ಲಿ ಸ್ವಂತ ತಂದೆಗಳೇ ತನ್ನ ರಕ್ತಕ್ಕೆ ಹುಟ್ಟಿದ ಮಗಳಿಗೆ ಮುತ್ತು ಇಕ್ಕುವರೇ ಇದ್ದಾರೆ. ಅಣ್ಣನ ಹೆಂಡತಿ ಎತ್ತ ತಾಯಿಗೆ ಸಮಾನ ಎಂಬ ಪರಿಕಲ್ಪನೆ ಇಲ್ಲದೆ ಹತ್ತಿಗೆ ಜೊತೆ ಚಕ್ಕಂದ ಹಾಡುವ ಮಂಗಮ್ಮನಿಜರು ಎಷ್ಟಿಲ್ಲ ಈ ಊರಿನಲ್ಲಿ. ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಹಕ್ಕ ತಮ್ಮಂದಿರು ಅಣ್ಣ ತಂಗಿಯರ ಕಾಮ ಕ್ರೀಡೆ ಆಡುವರು ಎಷ್ಟಿಲ್ಲ ಈ ಜಗದಲ್ಲಿ. ಅಂದ ಮೇಲೆ ಅಣ್ಣನ ತಮ್ಮನ ಹೆಂಡತಿನ ಒತ್ತುಕೊಂಡು ಹೋಗಿ ಬಲಾತ್ಕಾರ ಮಾಡುವುದು ಯಾವ ಮಹಾ? ತಮ್ಮ ಸಾಗರ, ತಮ್ಮ ಮುಚ್ಚ ಬಾಯಿ ಕಾಮದ ರಾಕ್ಷಸ. ನೀವು ಸರಿಯಾದ ಸಮಯಕ್ಕೆ ಬರ್ತಾ ಇದ್ರೆ ನನ್ನ ಶೀಲವನ್ನು ನಾಯಿ ಮುಟ್ಟಿದ ಮಡಿಕೆಯನ್ನಾಗಿ ಮಾಡ್ತಾ ಇದ್ದಾರೆ ರಾಕ್ಷಸ. ಮೆಚ್ಚಿದೆ ಸರೋಜ, ಮೆಚ್ಚಿದೆ ನಿನ್ನ ಧೈರ್ಯ ಸಾಹಸಕ್ಕೆ. ಆಹಾ, ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ ನಿನ್ನ ಹಡೆದ ತಂದೆ ತಾಯಿಗಳು ಸರೋಜ ಅಂತ. ಆದರೆ ನಿನ್ನ ಗುಣಗಳು ಮಾತ್ರ ನಾಗರಾವಿನಂತೆ. ಸರೋಜ, ನಿನ್ನ ದೇಹದಲ್ಲಿ ಹರಿಯುತ್ತಿರುವ ಒಂದೊಂದು ರಕ್ತ ಕಣದಲ್ಲಿ ಕಾಮದ ವಿಸರ್ಜನೆ ತುಂಬಿಕೊಂಡಿರುವ ಹೆಣ್ಣು ನೀನು. ಸಿಕ್ಕ ಸಿಕ್ಕ ಗಂಡಸರಿಗೆ ಮೈ ತೋರಿಸಿ ಸೆರಗೊಟ್ಟುವ ನಿನ್ನಂತಹ ಕಾಮದ ಮುತ್ತೈದ ಹೆಣ್ಣಿರುವಾಗಲೇ ಈ ಲೋಕ ಪ್ರಣಯದ ಅಂಚಿನಲ್ಲಿ ಬಂದು ನಿಂತಿದೆ. ಸೋಳೆ ಅಣ್ಣ, ಸತಿ ಸಾವಿತ್ರಿ ಅಂತಿರುವ ನನ್ನ ಸತಿಯ ಸೂಳೆ ಎಂದರೆ ಪರಿಣಾಮ ನೆಟ್ಟಗರಿದಿರಲೇ ಬದ್ಮಾಶ್. ಒಡೆ ತಮ್ಮ, ಒಡೆ. ನೀನು ಸಣ್ಣವನಿದ್ದಾಗ ಕೈ ತುತ್ತುಳಿಸಿ ನಿನ್ನನ್ನು ಹೆಗಲ ಮೇಲೆ ಕುಂದಿರಿಸಿಕೊಂಡು ಶಾಲೆ ತನಕ ಕಳಿಸಿ ಬಂದು ನಿನ್ನನ್ನು ಚೆನ್ನಾಗಿ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದಕ್ಕೂ ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ನೌಕರಿ ಪಡೆದುಕೊಂಡು ಮನೆಗೆ ಬರುತ್ತಾನೆಂದು ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡಿದ್ದೆವು. ಆದರೆ ನೀನು ಬಣ್ಣ ಬಣ್ಣದ ಬೋರಂಗಿಯ ಬಣ್ಣದ ಮಾತಿಗೆ ಮರುಳಾಗಿ ಮನಸ್ಸು ಮನವಲಸು ಮಾಡಿಕೊಂಡಿದ್ದಲ್ಲದೆ ಸಿಕ್ಕ ಸಿಕ್ಕ ಗಂಡಸರಿಗೆ ಮೈ ತೋರಿಸುವ ಕಾಮದ ಚಿಟ್ಟೆಯನ್ನು ತಾಳಿ ಕೊಟ್ಟಿಕೊಂಡು ಬಂದಿರವೆಲ್ಲ. ಮೆಚ್ಚಬೇಕು ನಿನ್ನ ಈ ಸಾಹಸಕ್ಕೆ. ಸುರಂಡಿ, ಎಷ್ಟು ದಿವಸ ಮನಸ್ಸಿನಲ್ಲಿ ಒಂಚಾಗಿ ಕುಳಿತುಕೊಂಡಿರುವೆ. ನಮ್ಮ ಮನೆಯ ಗೌರವಸ್ಥರ ಗೌರವವನ್ನು ಮಣ್ಣು ಪಾಲು ಮಾಡಲು. ಅಣ್ಣ, ನೀನೊಬ್ಬ ಕಾಮದ ವಿಷ ತುಂಬಿಕೊಂಡಿರುವ ಮದ ಅಂದ. ಚೋಳಿಗೆ ಬಾಲದಲ್ಲಿ ವಿಷ, ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ,
ಆದರೆ ನಿನಗೆ ನಿನ್ನ ದೇಹದಲ್ಲಿರುವ ಒಂದೊಂದು ನರಗಳಲ್ಲಿ ವಿಷದ ಜ್ವಾಲೆಯನ್ನು ತುಂಬಿಕೊಂಡಿರುವ ನೀನೊಬ್ಬ ವಿಷದ ಹಾವಿಗಿಂತಲೂ ಕೆಟ್ಟವನು. ನಿನ್ನಂತ ಕಾಮುಕ ಹಣ್ಣಂದಿರು ಮಾನವಂತವರ ಮನೆಯಲ್ಲಿ ಇದ್ದಾಗಲೇ ಗೌರವಸ್ಥವರ ಮನೆಯ ಮಾನವನ್ ಮಾತನ್ನು ಊರ ಮುಂದಿನ ಕಟ್ಟೆ ಮೇಲೆ ಕುಳಿತುಕೊಂಡು ಮಾತನಾಡುತ್ತಾರೆ ಜನರು. ಸರೋಜಾ, ನಾವೇ ಈ ಕಾಮುಕನ ಕಣ್ಣಿನ ದೃಷ್ಟಿಯಿಂದ ದೂರ ಹೋಗೋಣ ಬಾ. ನಿಲ್ಲಕ್ಕಮ್ಮ, ನಿಲ್ಲು. ನಿನಗೆ ನಾನು ಹೇಗೆ ಹೇಳಬೇಕೆಂದರೂ ಕೇಳುವ ಬುದ್ಧಿ ನಿನ್ನಲ್ಲಿಲ್ಲ. ಆದರೆ ತಮ್ಮ, ನಾನು ಈ ಮನೆ ಬಿಟ್ಟು ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ. ಹೆಣ್ಣು ಮಾಯದ ಜಿಂಕೆ. ಆ ಮಾಯದ ಜಿಂಕೆಯ ಮಾತು ನಂಬಿ ಜೀವಕ್ಕೆ ಜೀವ ಕೊಟ್ಟ ಈ ನಿನ್ನ ಅಣ್ಣನಿಗೆ ಆದರದ ಬಹುಮಾನ ಕೊಟ್ಟು ಈ ಕವಿಗಾರನ ಕನಸುಗಳನ್ನು ಕಣ್ಣೀರಿನಲ್ಲಿ ಕೈ ತೊಳೆಯಂತೆ ಮಾಡಿದೆಯಲ್ಲ. ನಿನಗೆ ಆ ದೇವರು ಒಳ್ಳೆಯದು ಮಾಡಲಿ ತಮ್ಮ, ನಿನಗೆ ಒಳ್ಳೆಯದು ಮಾಡಲಿ. ಅಣ್ಣ, ನಿನ್ನ ನೀತಿ ಬೋಧಕದ ಮಾತುಗಳು ನನಗೆ ಅವಶ್ಯವಿಲ್ಲ. ಇಲ್ಲಿವರೆಗೂ ಅಣ್ಣನೆಂದು ತಿಳಿದು ಕೈಲೆ ಹೊಡೆದವರುವೆ. ಇನ್ನು ಮುಂದೆ ಅಣ್ಣನೆಂಬುದು ಮರೆತು ಚಪ್ಪಲಿಯಿಂದ ಹೊಡೆಯಬೇಕಾದಿತ್ತು. ಸುಮ್ಮನೆ ಹೊರಟು ಹೋಗು, ಬಲು ಎಚ್ಚರ. ಎಚ್ಚರ ಎಚ್ಚರ. ಹೌದು ತಮ್ಮ, ನೀನಾಡುವ ಮಾತಿನಲ್ಲಿ ಎಚ್ಚರ ಎಂಬ ಅಕ್ಷರವನ್ನು ಪರಮಾತ್ಮ ತನ್ನಲ್ಲಿ ಅಡಗಿಸಿದ್ದಾನೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಬುದ್ಧಿವಂತರಿಗೆ ಬೆಲೆನೇ ಇಲ್ಲ. ಹೆಣ್ಣರ ಮಾತಿಗೆ ಕಿವಿ ಜೋತು ಬಿಡುವ ಗುಲಾಮರಿಗೆ ಈ ಸಮಾಜ ಹೂವಿನ ಹಾರ ಹಾಕಿ ಗೌರವಿಸುತ್ತದೆ. ಯಾಕೆಂದರೆ ಅವರ ಹೆಣ್ಣರ ಜೊತೆ ಕದ್ದು ಕಹಮದೂಟ ಮಾಡಲು ತಮ್ಮ, ಕದ್ದು ಕಹಮದೂಟ ಮಾಡಲು. ಬರ್ತೀನಿ ತಮ್ಮ. 4 ಜನರ ಮಧ್ಯೆ ಸ್ವಾಭಿಮಾನದಿಂದ ಬದುಕುವ ಈ ಕವಿಗಾರನ ಸ್ವಾಭಿಮಾನಕ್ಕೆ ಆದರೆ ಎಂಬ ಚೋರಿಯಿಂದ ಹೃದಯವಂತನ ಹೃದಯವನ್ನೇ ಕತ್ತರಿಸಿ ಬಿಟ್ಟೆಯಲ್ಲ. ನಿನಗೆ ತುಂಬಾ ಥ್ಯಾಂಕ್ಸ್. ಇನ್ನು ಮುಂದಾದರೂ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಅಯ್ಯೋ ತಂದೆ ತಾಯಂದಿರೇ, ಇಲ್ಲಿವರೆಗೂ ಯಾವುದು ಹೂವೆಂದು ನಂಬಿದ್ದೆ, ಎಂದು ಅದೇ ಹೂವು ಆವಾಗಿ ಕಚ್ಚಿತಲ್ಲ ತಂದೆ, ಕಚ್ಚಿತಲ್ಲ. ಇಲ್ಲಿಗೆ ಮುಗಿಯಿತು ಈ ಮನೆಯ ಋಣ. ಬರ್ತೀನಿ ತಮ್ಮ, ಬರ್ತೀನಿ. ರೀ, ಏನ್ ನೋಡ್ತಾ ಇದ್ರ? ಒಂದು ಹೊರ ಹಾಕಿ. ನೀನು ಸಣ್ಣವನಿದ್ದಾಗ ಕೈ ತುಟ್ಟು ಉಳಿಸಿದ ಈ ಕೈಗಳು ಇಂದು ನಿನಗೆ ವಿಷವಾಯಿತಲ್ಲ ತಮ್ಮ, ವಿಷವಾಯಿತಲ್ಲ.
ಮೋದ ಮನಿ ನಿದನು ಮೋದಾಯಿತು